ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ನನ್ನ ಕನಸಿನ ಮರ ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ ನನ್ನ ಕನಸಿನ ಮರ. ಅದರಲ್ಲಿ ಹೇಳ್ತಾರೆ ಮಹತ್ವಾಕಾಂಕ್ಷೆ. ಮಹತ್ವಾಕಾಂಕ್ಷೆ ಅಂದರೆ ಏನು? ಮೊದಲನೇದಾಗಿ ತಿಳ್ಕೊಳ್ಳೋಣ. ಮಹತ್ವಾಕಾಂಕ್ಷೆ ಅಂತಂದರೆ ಜೀವನದಲ್ಲಿ ಏನಾದರೂ ಸಾಧಿಸಲು ಇರತಕ್ಕಂಥ ಒಂದು ಆಸೆ ಅಥವಾ ಬಯಕೆಯನ್ನು ನಾವು ಮಹತ್ವಾಕಾಂಕ್ಷೆ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ನಮ್ಮೊಳಗಿನ ಚಿಗುರಿನಂತೆ. ಮಹತ್ವಾಕಾಂಕ್ಷೆ ಅಂತಕ್ಕಂಥದ್ದು ನಮ್ಮೊಳಗೆ ಚಿಗುರಿದ್ದಂಗೆ, ನಮ್ಮ ಭವಿಷ್ಯದ ಕನಸು ಕಾಣಲು ಅದು ಸಹಾಯವನ್ನು ಮಾಡ್ತದೆ. ಅಂದರೆ ನಮ್ಮ ಮನಸ್ಸಲ್ಲಿ ನಾವೇನಾದರೂ ಒಂದು ಗುರಿಯನ್ನು ಇಟ್ಕೊಂಡು, ಒಂದು ಬಯಕೆಯನ್ನು ಇಟ್ಕೊಂಡು ಅದರ ತಕ್ಕಂಗೆ ನಾವೇನಾದ್ರೂ ಪ್ರಯತ್ನಗಳನ್ನು ಮಾಡಿದ್ರೆ ಅದರಿಂದ ನಾವು ಉನ್ನತ ಮಟ್ಟದ ಸಾಧನೆಯನ್ನು ಮಾಡ್ಬೋದು ಅಂತ ಹೇಳ್ಬೋದು. ಅದು ಭವಿಷ್ಯದ ಕನಸನ್ನು ಕಾಣೋದಕ್ಕೆ ಸಹಾಯವನ್ನು ಮಾಡ್ತದೆ. ನಮ್ಮ ಗುರಿ ರೂಪಿಸಲು, ಶ್ರಮಿಸಲು ಮತ್ತು ನಮ್ಮ ಮೇಲೆ ನಂಬಿಕೆ ಇಡುವಂತೆ ಮಾಡ್ತದೆ. ಅಂದರೆ ಈ ಮಹತ್ವಾಕಾಂಕ್ಷೆಯಿಂದ ಯಾವುದಾದ್ರೂ ಒಂದು ಗುರಿಯನ್ನು ನಾವು ಇಟ್ಕೊಳ್ಬೋದು. ಮತ್ತು ಗುರಿಯನ್ನು ಇಟ್ಕೊಂಡ್ಮೇಲೆ ಅದಕ್ಕೆ ಶ್ರಮವನ್ನು ಪಡಬೇಕು, ಪ್ರಯತ್ನವನ್ನು ಪಡಬೇಕು. ಪ್ರಯತ್ನವನ್ನು ಪಟ್ಟಾಗ ಮತ್ತು ನಮ್ಮ ಮೇಲೆ ನಾವು ನಂಬಿಕೆಯನ್ನು ಇಟ್ಕೊಂಡಾಗ ಅದನ್ನು ನಾವು ಕ್ಲಿಯರಾಗಿ ಸಾಧನೆಯನ್ನು ಮಾಡ್ಬೋದು. ನಾವು ಸಮಸ್ಯೆಗಳನ್ನು ಎದುರಿಸಿದರು, ಏನಾದರೂ ಒಂದು ಗುರಿಯನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ. ಈ ರೀತಿ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಮಹತ್ವಾಕಾಂಕ್ಷೆ ಅಂತಕ್ಕಂಥದ್ದು ಬಲ ಹೆಚ್ಚಿದ್ರೆ ನಮ್ಮಲ್ಲಿ ಏನು ಮಾಡ್ಬೋದು, ಅದನ್ನು ಸುಲಭವಾಗಿ ಎದುರಿಸ್ಬೋದು ಮತ್ತು ಕನಸುಗಳನ್ನು ನಾವು ತಲುಪ್ಬೋದು. ನಮ್ಮ ಗುರಿ ಏನಿರ್ತದೆ ಆ ಗುರಿಯನ್ನು ನಾವು ತಲುಪ್ಬೋದು. ಈಗ ನೋಡ್ರಿ, ನಿಮಗೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ನಿಮಗಿಷ್ಟದ ಒಂದು ಮರದ ಚಿತ್ರವನ್ನು ಬರೆಯಿರಿ. ನಿಮ್ಗೆ ಯಾವ್ದು ಇಷ್ಟ ಮರ, ಆ ಮರದ ಚಿತ್ರವನ್ನು ಬಿಡಿ. ಆ ಮರದ ಚಿತ್ರವನ್ನು ಬಿಟ್ಬಿಟ್ಟು ಅಲ್ಲಿ ಈ ವರ್ಷ ನೀವು ಯಾವ ಯಾವ ಗುರಿಗಳನ್ನು ಇಟ್ಕೊಂಡಿದ್ದೀರಾ ಆ ಗುರಿಗಳನ್ನು ನೀವೇನು ಮಾಡಬೇಕು, ಆ ಮರದ ಎಲೆಗಳ ಮೇಲೆ ಬರಿಬೇಕು. ಮತ್ತು ಆ ಗುರಿಯನ್ನು ತಲುಪೋದಕ್ಕೆ ನಿಮ್ಮ ಸಾಮರ್ಥ್ಯಗಳೇನಿದೆ ಅಂತಕ್ಕಂಥದ್ದನ್ನು ಆ ಒಂದು ಮರದ ಕಾಂಡದಲ್ಲಿ ಬರೀಬೇಕು. ತದನಂತರ ಆ ಮರದ ಬೇರಿನಲ್ಲಿ ಈ ನಿನ್ನ ಗುರಿಗಳಿಗೆ ಸಪೋರ್ಟನ್ನು ಮಾಡ್ತಕ್ಕಂಥ ಯಾರು ನಿಮಗೆ ಸಪೋರ್ಟನ್ನು ಮಾಡ್ತಾರೆ ಅವರ ಒಂದು ಹೆಸರುಗಳನ್ನು ನೀನು ಅಲ್ಲಿ ಬರೀಬೇಕಾಗತ್ತೆ. ಈಗ ಎಕ್ಸಾಂಪಲ್ ನೋಡ್ರಿ, ಕೊಟ್ಟಿದ್ದಾರೆ. ಈಗ 3 ಗುರಿಗಳನ್ನು ನೀವು ಹಾಕ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ, ಈ ವರ್ಷ ನಾನು ಹೆಚ್ಚು ಪುಸ್ತಕಗಳನ್ನು ಓದ್ತೇನೆ ಅಂತಕ್ಕಂಥದ್ದು ಒಂದು ಗುರಿ. ಈ ಗುರಿಯನ್ನು ನಾವು ತಲುಪಬೇಕು ಅಂದರೆ ನಿನ್ನಲ್ಲಿ ಏನು ಸಾಮರ್ಥ್ಯ ಇದೆ. ನಾನು ಸಮಯವನ್ನು ಪಾಲನೆ ಮಾಡಿ ಶಿಸ್ತಾಗಿ ನಾನು ಸಮಯವನ್ನು ಓದುವುದಕ್ಕೆ ಮೀಸಲನ್ನು ಇಡ್ತೀನಿ ಅಂತಕ್ಕಂಥದ್ದು. ಆ ಪುಸ್ತಕ ಓದೋಕ್ಕೆ ನಿಮಗೆ ಸಪೋರ್ಟ್ ಮಾಡೋರು ಯಾರು? ಕುಟುಂಬದವರಾಗಿರ್ಬೋದು, ಅಥವಾ ಸ್ನೇಹಿತರಾಗಿರ್ಬೋದು, ಅಥವಾ ಶಿಕ್ಷಕರು ಆಗಿರ್ಬೋದು. ಅಥವಾ ಇನ್ನೊಂದು ಕೊಟ್ಟಿದ್ದಾನೆ, ನಾನು ಕ್ರಿಕೆಟ್ನಲ್ಲಿ ಇನ್ನಷ್ಟು ಮುಂದೆ ಬರಲು ಪ್ರತಿದಿನ ಅಭ್ಯಾಸ ಮಾಡ್ತೇನೆ. ಇದು 2ನೇ ಗುರಿ. ಈ ವರ್ಷ ನಾನು ಕ್ರಿಕೆಟನ್ನು ಆಡ್ತಾಯಿದ್ದೀನಿ, ಅದು ನಾನು ಇನ್ನೂ ಚೆನ್ನಾಗಿ ಬೆಳಿಬೇಕು ಕ್ರಿಕೆಟಲ್ಲಿ ಅಂತಕ್ಕಂಥದ್ದು ಗುರಿ. ಈ ಗುರಿಯನ್ನು ಎದುರಿಸೋಕೆ ನಿನ್ನ ಹತ್ರ ಏನು ಸಾಮರ್ಥ್ಯ ಇದೆ? ನಾನು ಆಗಲೇ ಹೇಳ್ದಂಗೆ ನಾನು ನಿಯಮಿತವಾಗಿ ಅಭ್ಯಾಸವನ್ನು ಮಾಡ್ತೇನೆ. ಕ್ರಿಕೆಟ್ ಆಡೋದಕ್ಕೆ ನಿಂಗೆ ಸಹಾಯ ಮಾಡ್ತಕ್ಕಂಥವ್ರು, ಬೆಂಬಲ ನೀಡ್ತಕ್ಕಂಥವ್ರು ಮನೆಯವರು ಬೆಂಬಲ ನೀಡ್ಬೋದು, ಅಥವಾ ನಿಮ್ಮ ಶಾಲೆಯಲ್ಲಿ ಸ್ನೇಹಿತರು ಕೂಡ ನಿಮಗೆ ಸಹಾಯವನ್ನು ಮಾಡ್ಬೋದು. ನಾನು ಈಜು ಕಲಿಯುತ್ತೇನೆ ಅಂತಕ್ಕಂಥದ್ದು ಗುರಿ. ಈ ವರ್ಷ ನಾನು ಈಜನ್ನು ಕಲಿಯಬೇಕು ಅಂತಕ್ಕಂಥದ್ದು ಒಂದು ಗುರಿ ಇಟ್ಕೊಂಡಿದ್ದೀನಿ. ಇದು ಸಾಮರ್ಥ್ಯ ಏನಿದೆ, ಈಜು ಕಲಿಯೋದಕ್ಕೆ ಏನು ಬೇಕು ಸಾಮರ್ಥ್ಯ? ದೈಹಿಕವಾಗಿ ನಾನು ಸುದೃಢನಾಗಿದ್ದೇನೆ, ನನ್ನ ಸಾಮರ್ಥ್ಯ. ಮತ್ತು ಮಾನಸಿಕವಾಗಿ ಕೂಡ ನನ್ನ ಸಾಮರ್ಥ್ಯ, ನಾನು ಪ್ರಬುದ್ಧನಾಗಿದ್ದೇನೆ ಅಂತೇಳಿ ನಿನ್ನ ಸಾಮರ್ಥ್ಯ ಏನಿದೆ ಆ ಸಾಮರ್ಥ್ಯಗಳನ್ನು ಬರ್ಕೊಂಡು ತದನಂತರ ಈಜು ಕಲಿಯೋದಕ್ಕೆ ಯಾರು ನಿಮಗೆ ಸಪೋರ್ಟ್ ಮಾಡ್ತಾರೆ? ತಂದೆ ಸಪೋರ್ಟ್ ಮಾಡ್ಬೋದು, ಅಥವಾ ಗೆಳೆಯರು ಸಪೋರ್ಟ್ ಮಾಡ್ಬೋದು. ಅಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ ಅದನ್ನು ನೀವು ಅಲ್ಲಿ ಬರೀಬೇಕಾಗುತ್ತೆ. ಜೀವನದಲ್ಲಿ ಅಂದರೆ ಈ ಒಂದು ವರ್ಷದಲ್ಲಿ ನಿಮ್ಗೆ ಏನು ಗುರಿ ಇದೆ ಅಂತಕ್ಕಂಥದ್ದನ್ನು ಮಾತ್ರ ಹಾಕೊಳ್ಳಿ. ಎಕ್ಸಾಂಪಲ್, ನಾನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಬರಬೇಕು ಅಂತಕ್ಕಂಥ ಗುರಿ ಆಗಿರ್ಬೋದು, ಅಥವಾ ನಾನು ಸೈಕಲ್ ಓಡಿಸೋದನ್ನ ಕಲಿಬೇಕು ಅಂತಕ್ಕಂಥದ್ದೊಂದು ಗುರಿ ಇರ್ಬೋದು, ಅಥವಾ ನಿಮ್ಗೆ ಯಾವುದು ಗುರಿಯನ್ನು ಇಟ್ಕೊಂಡಿದ್ದೀರ ನೀವು ಈ ಒಂದು ವರ್ಷದಲ್ಲಿ, ಆ ಗುರಿಯನ್ನು ನೀವು ಅಲ್ಲಿ ಬರೆದು ಅದನ್ನ ತಲುಪೋದಕ್ಕೆ ನಿಮ್ಮ ಹತ್ರ ಏನು ಸಾಮರ್ಥ್ಯ ಇದೆ ಅಂತಕ್ಕಂಥದ್ದನ್ನು ಬರೆದು, ಜೊತೆಗೆ ನಿಮಗೆ ಅದಕ್ಕೆ ಆ ಗುರಿಯನ್ನು ತಲುಪೋದಕ್ಕೆ ಯಾರು ನಿಮಗೆ ಬೆಂಬಲ ಕೊಡ್ತಾರೆ ಅಂತಕ್ಕಂಥದ್ದನ್ನು ಅಲ್ಲಿ ಬರೆದು ನೀವು ಫಿಲ್ ಮಾಡಿದ್ರೆ ಈ ಚಟುವಟಿಕೆ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಕಾಂಡದಲ್ಲಿ ಆಗಲೇ ಹೇಳ್ದಂಗೆ ಶಿಸ್ತು, ಬದ್ಧತೆ, ಸೃಜನಶೀಲತೆ ಈ ಥರ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಂಗೆ ಬರ್ತದೆ. ಮತ್ತು ಬೇರಿನಲ್ಲಿ ಯಾರ ನಾನು ಆಗಲೇ ಹೇಳ್ದಂಗೆ ಸಪೋರ್ಟನ್ನು ಮಾಡೋ ಗೆಳೆಯರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಕುಟುಂಬದವರಾಗಿರ್ಬೋದು.
ಇಲ್ಲಿ ಏನು ಮಾಡಬೇಕು, ಮತ್ತೆ ನೀವು 4 ಜನ ವಿದ್ಯಾರ್ಥಿಗಳು ಒಂದು ಗುಂಪನ್ನು ಮಾಡಿಕೊಂಡು ಅವರು ಯಾವ ಯಾವ ಗುರಿಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಆ ಗುರಿಗಳನ್ನು ತಲುಪೋದಕ್ಕೆ ಯಾವ ಯಾವ ಸಾಮರ್ಥ್ಯಗಳನ್ನು ಬೆಳೆಸ್ಕೊಂಡಿದ್ದಾರೆ, ಜೊತೆಗೆ ಆ ಒಂದು ಸಾಮರ್ಥ್ಯವನ್ನು ತಲುಪೋದಕ್ಕೆ, ಆ ಗುರಿನ ತಲುಪೋದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಎಲ್ಲರೂ ಚರ್ಚೆ ಮಾಡಿ ಈ ಒಂದು ಚಟುವಟಿಕೆನ ನೀವು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ನೋಡಿ, ಕಠಿಣ ಸಂದರ್ಭದಲ್ಲಿ ಎದುರಾದಾಗ ಹಲವಾರು ಕಠಿಣ ಸಂದರ್ಭಗಳು ಬರ್ತವೆ ನಮ್ಮ ಜೀವನದಲ್ಲಿ. ಆ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ನಾವು ನಂಬಿಕೆಯನ್ನು ಇಟ್ಟಾಗ ಏನು ಮಾಡ್ಬೋದು, ನಾವು ಇನ್ನೂ ಬಲಶಾಲಿಗಳಾಗ್ಬೋದು, ಜೊತೆಗೆ ಧೈರ್ಯಶಾಲಿನೂ ಆಗ್ಬೋದು, ಜೊತೆಗೆ ಆ ಒಂದು ಸಮಸ್ಯೆನ ಎದುರಿಸ್ತೀನಿ ಅಂತಕ್ಕಂಥ ಒಂದು ಮನೋಭಾವನೂ ಕೂಡ ನಮಗೆ ಬೆಳಿಬೋದು. ಕಾರಣ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದಾಗ. ಹೀಗೆ ಮಾಡಿ ನಿಮ್ಮ ಸಾಮರ್ಥ್ಯಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ಪ್ರತಿದಿನ ಓದಿ. ನಿಮ್ಮ ಸಾಮರ್ಥ್ಯ ಏನಿದೆ ಅಂತಕ್ಕಂಥದ್ದನ್ನು ನೀವು ಒಂದು ನೋಟ್ ಪುಸ್ತಕದಲ್ಲಿ ಬರ್ಕೊಂಡು ನೀವೇನು ಮಾಡಬೇಕು, ಪ್ರತಿದಿನ ಅದನ್ನು ಓದಿ ಅದರ ಬಗ್ಗೆ ನೀವು ಹೆಚ್ಚು ಗಮನವನ್ನು ಕೊಡಬೇಕು. ಇಷ್ಟು ನನ್ನ ಕನಸಿನ ಮರ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು. ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.